ಕೋಪ ಬಂದರೆ ಜನರೊಂದಿಗೆ ಅಲ್ಲ, ಮನಸ್ಸಿನೊಂದಿಗೆ ಹೋರಾಟವನ್ನು ಮಾಡುವುದನ್ನು ನೋಡಿ. ತೊಂದರೆ ಬಂದರೆ ನಿಮ್ಮೊಂದಿಗೆ ಅಲ್ಲ, ಕಾಲದೊಂದಿಗೆ ಹೋರಾಟವನ್ನು ಮಾಡಿ. ಹೆದರುವುದಕ್ಕೆ ಹೋಗಬೇಡಿ. ಆರಂಭದಲ್ಲಿ ಎಲ್ಲವೂ ಕೂಡ ಶೂನ್ಯವೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲರ ಕೈಗೆ ಸಿಗುವಂತಹ ಸಾಮಾನ್ಯ ಹೂವಾಗಬೇಡ, ಕಷ್ಟವಾದವರ ಕೈಗೆ ಸಿಗುವಂತಹ ಹೂವಾಗಿರು. ನಗುವನ್ನು ದುಡ್ಡು ಕೊಟ್ಟು ಕೂಡ ಖರೀದಿಸಲಾಗುವುದಿಲ್ಲ. ಅಳುವನ್ನು ಎಷ್ಟು ಆತ್ಮೀಯರಿದ್ದರೂ ಕೂಡ ಹಂಚುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸಮಯ ಎನ್ನುವುದು ಎಲ್ಲರಿಗೂ ಎಲ್ಲವನ್ನೂ ಕೂಡ ಹೇಳುತ್ತಾ ಮುಂದುವರಿಯುವುದು. ನೋಡುತ್ತಾ ಸಾಗಬೇಕು, ಅನುಭವಿಸುತ್ತಾ ಮುಂದುವರಿಯಬೇಕು. ಗಳಿಸಿದ್ದೇನೆ ಎಂಬ ಅಹಂಕಾರಕ್ಕಿಂತ ಬದುಕನ್ನು ಅನುಭವಿಸುತ್ತಾ ಬದುಕಿದ್ದೇನೆ ಎಂಬ ಸಮಾಧಾನ ಇದ್ದರೆ ಸಾಕು. ನಮ್ಮಲ್ಲಿ ಇರುವಂತಹ ಗುಣ ಸೋರಿಕೆ, ಆದರೆ ಅದು ಮತ್ತೊಬ್ಬರ ಬದುಕಿಗೆ ದಾರಿದೀಪವಾಗಲಿ ಹೊರತು ಇನ್ನೊಬ್ಬರ ಜೀವನಕ್ಕೆ ಅದು ಮಾರಕವಾಗಲೇಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ಬನ್ನಿ. ಶ್ರೀಕೃಷ್ಣ ಪರಮಾತ್ಮನ ಒಂದಿಷ್ಟು ವಚನಾಮೃತವನ್ನು ನಾವು ನಿಮ್ಮ ಜೀವನದ ಏಳಿಗೆಗಾಗಿ ಹೊತ್ತು ತಂದಿದ್ದೇವೆ. ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ಳಿ. ನಿನ್ನವರೆಲ್ಲ ನಿನ್ನನ್ನು ಬಿಟ್ಟು ದೂರ ಹೋದರೂ ಕೂಡ ಅಂತ ನೀನು ಚಿಂತೆಗೆ ಒಳಗಾಗುವುದು ಬೇಡ. ಬಿಟ್ಟು ಹೋದವರಿಗೆ ನಿನ್ನ ಜೊತೆ ಇರುವಂತಹ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಕೂಡ ಇಲ್ಲ ಅಂದುಕೊಂಡು ಜೀವನದಲ್ಲಿ ಖುಷಿಯಾಗಿ ಇರುವುದನ್ನು ನೋಡಬೇಕು. ಹೋದವರು ಹೋಗಿದ್ದಾರೆ, ಹೊರಟು ಹೋಗಿರುವರು ನಿಮ್ಮ ಜೀವನದಲ್ಲಿ ಯಾವ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ, ಯಾವ ಒಂದು ಪಾಠವನ್ನು ಕಲಿಸಿ ಹೋಗಿದ್ದಾರೆ ಎನ್ನುವುದನ್ನು ನೀವು ಮರೆಯಲೇಬಾರದು. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯವಾಗಿದೆ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ. ಅದರೊಳಗೆ ಏನು ಸ್ಪಷ್ಟವಾಗಿ ಕಾಣುವುದು ನೋಡುವುದಕ್ಕೂ ಕೂಡ ಬರುವುದಿಲ್ಲ. ಸ್ವಾರ್ಥದ ಈ ಪದವನ್ನು ನಿವಾರಿಸಿದಾಗ ಜೀವನ ಎನ್ನುವುದು ಸುಂದರವಾಗಿ ಕಾಣುತ್ತದೆ ಎನ್ನುವುದನ್ನು ನೀವು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಸ್ವಾರ್ಥ ಎನ್ನುವುದು ಒಳ್ಳೆಯದಲ್ಲ. ಏನೇ ಇದ್ದರೂ ಕೂಡ ಹಂಚಿ ತಿನ್ನುವಂತಹ ಮನೋಧೋರಣೆ ಎನ್ನುವುದು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕು. ದೇವರು ಇದ್ದಾನೆ, ಎಲ್ಲವನ್ನ ನೋಡುತ್ತಿದ್ದಾನೆ. ಯಾರು ಏನನ್ನ ಮಾಡುತ್ತಿದ್ದಾರೆ ಎಲ್ಲವೂ ಕೂಡ ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ಯಾರನ್ನೂ ಕೂಡ ನೀನು ನಿನ್ನ ತನವನ್ನು ಅಡವಿಟ್ಟು ಪ್ರೀತಿಸುವಂತಹ ಅಗತ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಎನ್ನುವುದು ಅಲ್ಲವೇ ಅಲ್ಲ. ದುಃಖದಲ್ಲಿ ಜೊತೆಗೆ ಇದ್ದವರನ್ನು ಸುಖದಲ್ಲಿ ಮರೆಯಬೇಡ. ನಿನ್ನ ಸುಖ ಸಹಿಸಿದವರನ್ನು ದುಃಖದಲ್ಲಿಯೂ ಕೂಡ ಕರೆಯಲೇಬೇಡ. ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಘಳಿಗೆಯಲ್ಲಿ ತಮ್ಮ ಒಂದು ನಿಜವಾದ ಮುಖವಾಡವನ್ನು ಕಳಿಸಿ ಹೋಗುವವರೇ ಆಗಿರುತ್ತಾರೆ. ಆದರೆ ಅವರು ತೋರಿಸಿರುವಂತಹ ಮುಖವಾಡವೇ ನಿಜವಾಗಿರುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮತ್ತೊಬ್ಬರನ್ನು ಕಣ್ಣು ಮುಚ್ಚಿ ನಂಬುವ ಮೊದಲು ನೀವು ಅನುಭವಿಸಿರುವಂತಹ ನೋವು ನಲಿವುಗಳನ್ನು ಒಮ್ಮೆ ಪಠನೆ ಮಾಡಿಕೊಳ್ಳಿ. ನೊಣ ಜೇನು ನೊಣ ಒಂದೇ ಜಾತಿ, ಆದರೆ ಜೇನು ಹುಳು ಜೇನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ ಎನ್ನುವುದು ಇರುತ್ತದೆ. ಎಲ್ಲ ನನ್ನವರು ಎನ್ನುವುದು ಭ್ರಮೆ ಮಾತ್ರ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಈ ಸತ್ಯವಾಗಿರುವಂತಹ ಮಾತುಗಳನ್ನು ನೀವು ಜೀವನದಲ್ಲಿ ಪಠನೆ ಮಾಡುವುದನ್ನು, ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಚೇತರಿಕೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಪಠನೆಯನ್ನು ಮಾಡುವುದನ್ನು ಕಲಿಯಬೇಕು. ದಿನದಲ್ಲಿ ನೀವು ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ಆಗಮಿಸುವಂತಹ ಅದೆಂತಹ ದೊಡ್ಡ ಸಮಸ್ಯೆಯಾದರೂ ಕೂಡ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ದೇವರು ಕೊಟ್ಟೇ ಕೊಡುತ್ತಾನೆ.
ಯಾರಿಂದಲೂ ಕೂಡ ಏನನ್ನ ಬಯಸದೆಯೇ ಇರುವುದೇ ಸೌಖ್ಯ. ಸತ್ಯದಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು, ತೊಂದರೆಗಳು ಅವಶ್ಯಕವಾಗಿ ಬಂದೇ ಬರುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ಡೋಣಿಗಳನ್ನು ಎಂದಿಗೂ ಕೂಡ ಮುಳುಗುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿಯೇ ಹೇಳುವುದು, ಕೇವಲ ನೀವು ಜನರನ್ನು ನಂಬುವ ಮೊದಲು ನೀವು ದೇವರನ್ನು ನಂಬಿ ಎಂದು. ಏಕೆಂದರೆ ಜನರು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ತೊರೆದು ಹೋಗುತ್ತಾರೆ. ಆದರೆ ದೇವರು ನಿಮ್ಮ ಕಷ್ಟ ಮತ್ತು ಸುಖ ಎರಡರಲ್ಲಿಯೂ ಕೂಡ ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮನ್ನು ಬೆಂಬಲಿಸುತ್ತಾನೆ. ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದೇ ಆಗಲಿ ಯಾರ ಮನಸ್ಸಿಗೆ ತಾಗುವುದೂ ಇಲ್ಲ, ಯಾರೂ ಹೊಗಳುವುದೂ ಇಲ್ಲ, ಯಾರೂ ತೆಗಳುವುದೂ ಕೂಡ ಇಲ್ಲ. ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರವಾಗಿ ಇರುತ್ತಾರೆ. ಜೀವನದಲ್ಲಿ ಹೀಗಾಯಿತು ಹಾಗಾಯಿತು, ಯಾವುದನ್ನು ಕಳೆದುಕೊಂಡೆ ಎಂದು ನೀವು ಎಂದಿಗೂ ಕೂಡ ಚಿಂತನೆಗಳಿಗೆ ಒಳಗಾಗುವುದು ಬೇಡವೇ ಬೇಡ. ದೇವರು ಏನೇ ಮಾಡಿದರೂ ಕೂಡ ಎಲ್ಲವನ್ನ ನ್ಯಾಯಯುತವಾಗಿಯೇ ಮಾಡಿರುತ್ತಾನೆ. ನೀನು ಕೊಡುವಷ್ಟು ಬೆಳೆದಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಇರುವುದರಲ್ಲಿಯೇ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿ ಇದ್ದರೆ ಸಾಕು ಎನ್ನುವಷ್ಟನ್ನು ದೇವರು ಪರಮಾತ್ಮ ಶ್ರೀಕೃಷ್ಣನು ನೀಡುತ್ತಾನೆ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲು ಇಡುವುದು ತಪ್ಪಲ್ಲ. ಆದರೆ ಇಂದಿನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದು, ಕೇವಲ ನಾಳೆಯ ಬಗ್ಗೆಯೇ ಯೋಚನೆಯನ್ನು ಮಾಡುತ್ತಾ ಇಂದಿನ ಸಮಯವನ್ನು ವ್ಯರ್ಥ ಮಾಡುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಆದರೆ ಬರೀ ನಾಳೆ ಚಿಂತೆಯಲ್ಲಿಯೇ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬಾರದು. ನಿನ್ನಲ್ಲಿ ಸತ್ಯ, ಧರ್ಮ, ನೀತಿ, ನಿಷ್ಠೆ, ಧರ್ಮವಿದ್ದರೆ, ಕಾಯುವಂತಹ ತಾಳ್ಮೆ ನಿನ್ನಲ್ಲಿ ಇದ್ದರೆ ಹಾರಾಡಿ ಮೆರೆದವರೆಲ್ಲರನ್ನೂ ಕೂಡ ತೂರಾಡಿ ಹೋಗುವುದನ್ನು ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ಯಾರು ಏನನ್ನ ಮಾಡಿರುತ್ತಾರೆಯೋ ಅದನ್ನೇ ಅನುಭವಿಸುತ್ತಾರೆ. ಹಾಗಾಗಿಯೇ ಹೇಳುವುದು, ಏನೇ ಮಾಡುವ ಮೊದಲು ಇನ್ನೊಬ್ಬರಿಗೆ ಕೆಡಕನ್ನು ಬಗೆಯಬೇಡಿ, ಇನ್ನೊಬ್ಬರಿಗೆ ಕೆಡಕನ್ನು ಮಾಡಬೇಡಿ, ಇನ್ನೊಬ್ಬರಿಗೆ ದ್ರೋಹವನ್ನು ಬಗೆಯಲೇಬೇಡಿ ಎಂದು. ಒಳ್ಳೆಯವರು ಸಂತಸ ಕೊಡುತ್ತಾರೆ, ಕೆಟ್ಟವರು ಅನುಭವವನ್ನು ಕೊಡುತ್ತಾರೆ, ದುಷ್ಟರು ಪಾಠವನ್ನು ಕಲಿಸುತ್ತಾರೆ, ಉತ್ತಮರಾದವರು ಸವಿನೆನಪುಗಳನ್ನು ಕೊಡುತ್ತಾರೆ. ಆದ್ದರಿಂದ ಇಂತಹ ಜನರನ್ನು ನಾವು ದೂಷಿಸುವುದಕ್ಕೆ ಹೋಗಬಾರದು. ಎಲ್ಲರಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಜೀವನ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ ನೋಡಿ. ಹೇಗೆ ಬೇಸಿಗೆ ಕಾಲ ಆದ ಮೇಲೆ ಹೇಗೆ ಬೇಸಿಗೆ, ಮಳೆ ಮತ್ತು ಚಳಿಗಾಲ ಎನ್ನುವುದು ಬರುತ್ತದೆಯೋ, ಹೇಗೆ ಕತ್ತಲು ಆದ ಮೇಲೆ ಬೆಳಕು ಎನ್ನುವುದು ಮತ್ತೆ ಬರುತ್ತದೆಯೋ, ಅದೇ ರೀತಿಯಾಗಿ ಜೀವನದಲ್ಲಿ ಸಮಸ್ಯೆಗಳು, ದುಃಖಗಳು ಬರುವುದು ಸಹಜ. ಬರುವಂಥದ್ದೆಲ್ಲವನ್ನ ಮೆಟ್ಟಿಸುತ್ತಾ ಮುಂದೆ ಒರೆಯುವುದನ್ನು ನೋಡಬೇಕು. ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವವರು, ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವವರು. ನೀವು ಸ್ವಾರ್ಥದಿಂದ ಸಂಬಂಧವನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವು ಎಂದಿಗೂ ಕೂಡ ಕೆಲಸವನ್ನು ಮಾಡುವುದಿಲ್ಲ. ಜೀವನದಲ್ಲಿ ಸ್ವಾರ್ಥವನ್ನು ಎಂದಿಗೂ ಕೂಡ ತುಂಬಿಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟುತ್ತಾ ಮೇಲೆ ಬರುವುದನ್ನು ನೋಡಬೇಕು. ಪ್ರೀತಿಯಿಂದ ಕಟ್ಟಲಾಗಿರುವಂತಹ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟು ಪ್ರಯತ್ನಿಸಿದರೂ ಕೂಡ ಅವು ಎಂದಿಗೂ ಕೂಡ ಮುರಿಯುವುದಿಲ್ಲ. ಇತಿಹಾಸದಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗ ಇರುತ್ತದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗ ಇರುವುದನ್ನು ನಾವು ಕಾಣಬಹುದು. ಆದರೆ ಅಲ್ಲಿಯೇ ಆಡಿಕೊಂಡು ನಗುವವರಿಗೆ, ಅಲ್ಲಿಯೇ ನೋಡಿಕೊಂಡು ಹೀಯಾಳಿಸುವವರಿಗೆ ಎಂದಿಗೂ ಕೂಡ ಚರಿತ್ರೆಯಲ್ಲಾಗಲಿ ಜಾಗವೇ ಇರುವುದಿಲ್ಲ ಎನ್ನುವುದನ್ನು ನೀವು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬಾರದು. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಕೆಲಸಗಳಲ್ಲಿ ದೊಡ್ಡ ಕೆಲಸ, ಸಣ್ಣ ಕೆಲಸ ಎನ್ನುವ ತಾರತಮ್ಯತೆಯೇ ಬೇಡ. ಯಾವ ಕೆಲಸವಾದರೂ ಕೂಡ ಸರಿ, ಅದೇ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಬೆವರು ಸುರಿಸುವಂತಹ ಗುಣ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಯಾವಾಗ ಏನನ್ನು ಕರುಣಿಸಬೇಕೋ ಆ ದೇವನು ಎಲ್ಲವನ್ನ ನೋಡುತ್ತಾನೆ. ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಎಲ್ಲವನ್ನ ನಿಮಗೆ ಕರುಣಿಸುತ್ತಾನೆ ಕೂಡ. ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಜಾಗವಿಲ್ಲ.
ಇತಿಹಾಸದ ಪುಟಗಳಲ್ಲಿ ಗೆದ್ದವರು ಮತ್ತು ಸೋತವರಿಗೂ ಮಾತ್ರ ಸ್ಥಾನ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಬ್ಬರ ಅಸಹಾಯಕತೆಯನ್ನು ನಿಂತು ನೋಡಿ ನಕ್ಕ ಅವರು ಗಾಳಿ ಮಾತಿನಂತೆ ತೂರಿ ಹೋಗುತ್ತಾರೆ. ಅಂಥವರ ಮಾತಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ನಾವು ಹೋಗಲೇಬಾರದು. ಆದರೆ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ, ಕೆಟ್ಟದ್ದನ್ನು ಯಾರಿಗೂ ಮಾಡಬೇಡಿ, ಕೆಟ್ಟದ್ದನ್ನು ಯಾರಿಗೂ ಕೂಡ ಬಯಸಬೇಡಿ. ನಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ನಮ್ಮ ಸುತ್ತಮುತ್ತಲೂ ಇರುವಂತಹ ಜನರನ್ನು ಒಳ್ಳೆಯವರನ್ನು ಆಯ್ಕೆ ಮಾಡಿ, ಒಳ್ಳೆಯ ಯೋಚನೆಗಳನ್ನು ಮಾಡುವಂಥವರನ್ನು ಆಯ್ಕೆ ಮಾಡಿ. ಯಾವಾಗಲೂ ಕೂಡ ನಾವು ಹಸನ್ಮುಖವಾಗಿ ಇರಬೇಕು. ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ನಿಮ್ಮ ವಿರುದ್ಧ ಸಂಚು ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅದರ ಅರ್ಥ ಮಾಡಿಕೊಳ್ಳಿ ನೀವು ಎಷ್ಟು ಬಲಶಾಲಿ ಎಂದು. ಆದರೆ ನೆನಪಿರಲಿ, ನಿಮ್ಮನ್ನು ಪ್ರೀತಿಸುವವರು ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ಎಂದಿಗೂ ಕೂಡ ಅಂತಹ ಜಾಗದಿಂದ ತಪ್ಪಿಸಿಕೊಂಡು ಹೋಗಲೇಬಾರದು. ಏಕೆಂದರೆ ಅಂತಹ ಅದ್ಭುತವಾಗಿರುವಂತಹ ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುತ್ತಾನೆ. ಪ್ರತಿಯೊಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನಾವು ಕಲಿಯಲೇಬೇಕು. ನೋಡಿ, ಜೀವನ ಎನ್ನುವುದೇ ಹಾಗೆ ನೋಡಿ. ಯಾವುದು ಕೂಡ ಇಲ್ಲಿ ನಮ್ಮ ಅನುಗುಣಕ್ಕೆ ತಕ್ಕಂತೆ ಆಗುವುದಿಲ್ಲ. ದೇವನು ಇದ್ದಾನೆ ಮೇಲೆ. ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಅದನ್ನು ಕರುಣಿಸುತ್ತಾನೆ. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು ಮತ್ತು ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಕೂಡ ಮರೆಯಬಾರದು. ವಾದ ಸಂದರ್ಭಗಳಲ್ಲಿ ಗೆಲ್ಲುತ್ತದೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಆದರೆ ತಾಳ್ಮೆ ಸಂದರ್ಭಗಳಲ್ಲಿ ಸೋತರೂ ಕೂಡ ವ್ಯಕ್ತಿತ್ವವನ್ನು ಗೆದ್ದೇ ಗೆಲ್ಲಿಸುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಎಲ್ಲರಿಗೂ ಕೂಡ ದೇವರು ಪರೀಕ್ಷೆಗೆ ಒಳಪಡಿಸುತ್ತಾನೆ. ನಿಮ್ಮ ಕೆಟ್ಟ ಕಾಲ ಬಂದಿದೆ ಎಂದು ಸಂದೇಶವನ್ನು ಕೊಡುವುದಕ್ಕೆ ಅಲ್ಲ, ನಿಮಗೆ ಮುಂದೆ ಒಳ್ಳೆಯ ದಿನಗಳು ಬರಲಿದೆ, ಈಗ ಬಂದಿರುವಂತಹ ನೋವುಗಳನ್ನು ನಗುಮುಖದಿಂದ ಸ್ವೀಕರಿಸು ಎಂದು. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವಂತಹ ಅತ್ಯುತ್ತಮವಾಗಿರುವಂತಹ ಉತ್ತರವಾಗಬೇಕು. ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಅನ್ನುವಂತಹ ಅವಶ್ಯಕತೆಯೇ ಇಲ್ಲ. ನಮ್ಮ ನಗು ಮತ್ತು ನಮ್ಮ ಮೌನ ಮತ್ತು ನಿರ್ಲಕ್ಷ್ಯವೇ ಸಾಕು. ಶಬ್ದಗಳಿಗಿಂತಲೂ ಕೂಡ ಮೌನವು ಹೆಚ್ಚಿನ ಕೆಲಸವನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನೀವು ಏನು ಎನ್ನುವುದು ನಿಮಗೆ ಗೊತ್ತಿದ್ದರೆ ಸಾಕು. ಬೇರೆಯವರಿಗೆ ನೀವು ಅವಕಾಶವನ್ನು ಅಥವಾ ಉತ್ತರವನ್ನು ಕೊಡುವಂತಹ ಅವಶ್ಯಕತೆಗೆ ಇರುವುದಿಲ್ಲ. ನಿಮ್ಮನ್ನು ನಂಬಿದವರಿಗೆ ನೀವು ಸದಾ ಕಾಲ ಹಸನ್ಮುಖವಾಗಿ ಇದ್ದರೆ ಸಾಕು. ಅವರಿಗೆ ಕೆಟ್ಟದ್ದನ್ನು ಬಗೆಯದೆ ನೀವು ಕೂಡ ಕೆಟ್ಟದ್ದನ್ನು ಮಾಡದೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋದರೆ ಸಾಕು. ನಂಬಿಕೆ ದ್ರೋಹವನ್ನು ಯಾರಿಗೂ ಮಾಡಬೇಡಿ. ನಿಮಗೂ ಕೂಡ ಆಗ ನಂಬಿಕೆ ದ್ರೋಹ ಎನ್ನುವುದು ಆಗುವುದಿಲ್ಲ. ಇತರರಿಗೆ ನೀವು ಏನನ್ನ ಮಾಡುತ್ತೀರಿಯೋ ಅದೇ ನಿಮ್ಮ ಜೀವನದಲ್ಲಿ ಇನ್ನಿತರರು ಬಂದು ಮಾಡುತ್ತಾರೆ. ಆದ್ದರಿಂದ ನಾವು ಅದೆಷ್ಟು ನಾಲಿಗೆಯ ಚಪಲಕ್ಕೆ ಕಡಿವಾಣ ಹಾಕಿ ಮೌನವಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು. ನಾವು ಸಾಹಸದಿಂದ ಯಾವುದೇ ಕೆಲಸವನ್ನು ಮಾಡಲು ಮುಂದಾದರೆ ನಮ್ಮ ಆತ್ಮ ಶಕ್ತಿಯ ವೃದ್ಧಿ ಆಗುತ್ತಾ ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಇದ್ದಾನೆ, ಅವನು ನಿಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಮತ್ತಷ್ಟು ಮಗದಷ್ಟು ಸಾಹಸಮಯ ಕೆಲಸ ಮಾಡಲು ನಮ್ಮ ಮನಸ್ಸು ಅಣಿಯಾಗುತ್ತದೆ. ಯಾವುದಾದರೂ ಉತ್ತಮವಾಗಿರುವಂತಹ ಕೆಲಸವನ್ನು ನಮ್ಮ ಆತ್ಮದ ಸಂತೃಪ್ತಿಗಾಗಿ ಮಾಡಬೇಕು. ಯಾರಾದರೂ ಗುರುತಿಸಲಿ ಎಂದು ಅಲ್ಲ. ಜೀವನದಲ್ಲಿ ಯಾವ ಕೆಲಸದಲ್ಲಿ ನಮಗೆ ಸಂತೋಷ ಎನ್ನುವುದು ಕಾಣುತ್ತದೆಯೋ ಅಂತಹ ಕೆಲಸವನ್ನೇ ಮಾಡುತ್ತಾ ಮುಂದುವರಿಯಬೇಕು. ಉತ್ತಮ ಕಾರ್ಯಗಳನ್ನು ಮಾಡಲು ಮುಂದಾದರೆ ಅಂತಹ ಕಾರ್ಯದಿಂದ ಸಂತೃಪ್ತಿ ಮತ್ತು ನಿರಾಶೆಯ ಭಾವನೆ ಹೊರಬರಬಹುದು. ನಿದ್ದೆ ಬಂದರೆ ಎಲ್ಲವನ್ನ ಮರೆಸುತ್ತದೆ, ನಿದ್ದೆ ಬರದೇ ಇದ್ದರೆ ಎಲ್ಲವನ್ನ ನೆನಪಿಸುತ್ತದೆ. ಹಾಗಾಗಿ ನಿದ್ದೆ ಎನ್ನುವುದು ಒಂದು ಅದ್ಭುತ. ಹೌದು, ಸರಿಯಾದ ಸಮಯದಲ್ಲಿ ನಿದ್ದೆಯನ್ನು ಮಾಡಬೇಕಾಗಿರುವುದು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನಕ್ಕೆ, ನಿಮ್ಮ ಆರೋಗ್ಯಕ್ಕೆ
ತುಂಬಾ ಒಳ್ಳೆಯದು. ಜಗತ್ತಿನಲ್ಲಿ ನೀವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದ ರೀತಿಯಲ್ಲಿಯೇ ಇರಬೇಕು. ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ನಿಮ್ಮ ಕರ್ತವ್ಯ ನೋಡಿ. ಏನೇ ಮಾಡಿದರೂ ಕೂಡ ಮೊದಲು ಆರೋಗ್ಯ ಎನ್ನುವುದು ಗಟ್ಟಿಯಾಗಿ ಇದ್ದಾಗ, ಶುದ್ಧವಾಗಿ ಇದ್ದಾಗ ಏನು ಬೇಕಾದರೂ ಕೂಡ ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಜಗತ್ತಿನಲ್ಲಿ ಹಸುಗಳ ಹಾಲಿನ ಬಣ್ಣವು ಒಂದೇ ಆದರೂ ಕೂಡ ಅವುಗಳ ಸ್ವಭಾವವು ವಿಭಿನ್ನವಾಗಿಯೇ ಇರುತ್ತದೆ. ಹಾಗೆಯೇ ನಮ್ಮ ರಕ್ತದ ಬಣ್ಣವೂ ಕೂಡ ಕೆಂಪಾಗಿ ಇದ್ದರೂ ಕೂಡ ನಮ್ಮ ಸ್ವಭಾವವು ಕೂಡ ಒಬ್ಬರಿಂದ ಮತ್ತೊಬ್ಬರಿಗೆ ಭಿನ್ನವಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥಿಗಳೇ ಆಗಿರುತ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಅಪರಿಪೂರ್ಣರೇ ಆಗಿರುತ್ತಾರೆ. ಇಲ್ಲಿ ಯಾರೂ ಕೂಡ ಪರಿಪೂರ್ಣರು ಎನ್ನುವುದು ಇಲ್ಲವೇ ಇಲ್ಲ. ಪರಿಪೂರ್ಣ ಇಲ್ಲದೇ ಇರುವಂತಹ ವ್ಯಕ್ತಿಯ ಬಗ್ಗೆ ನೀವು ಏಕೆ ತಲೆಯನ್ನು ಕೆಡಿಸಿಕೊಳ್ಳುವುದು? ಜೀವನದಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರದ ಮಾರ್ಗವಿದೆ. ಆ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲವಿದ್ದರೆ ಈ ಮಾರ್ಗದೊಳಗಿನ ವಿಚಾರಗಳ ಆಸಕ್ತಿಯು ಅತ್ಯವಶ್ಯಕ. ನಮ್ಮೊಳಗಿನ ಅಹಂಕಾರವು ಎಂದು ನಾಶವಾಗುವುದು ಆ ಕ್ಷಣದಿಂದ ನಮಗೆ ನಾವು ಯಾರು ಎನ್ನುವುದರ ಆಧ್ಯಾತ್ಮ ಅರಿವು ಎನ್ನುವುದು ನಮಗೆ ಬರುವುದಕ್ಕೆ ಸಾಧ್ಯವಾದೀತು. ಮೊದಲು ನಾವು ಅಹಂಕಾರವನ್ನು ತೊರೆಯಬೇಕು. ನಾನೇ ದೊಡ್ಡವನು ಎನ್ನುವುದನ್ನು ಬಿಟ್ಟು ಬಿಡಬೇಕು. ನಾನೇ ನನ್ನಿಂದಲೇ ಎಲ್ಲ ಎನ್ನುವುದನ್ನು ಬಿಟ್ಟಾಗ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ಮಾರ್ಗ ಎನ್ನುವುದು ನಿಮಗೆ ಸಿಗುವುದಕ್ಕೆ ಸಾಧ್ಯವಾದೀತು. ಪ್ರತಿಯೊಬ್ಬರಿಂದಲೂ ಕೂಡ ಧನಾತ್ಮಕ ಸ್ವಭಾವವನ್ನು ಹುಡುಕುವ ಮನಸ್ಸು ನಮ್ಮದಾಗಬೇಕು. ನಮ್ಮಷ್ಟು ಸುಖ ಜೀವಿಗಳು ಜಗತ್ತಿನಲ್ಲಿ ಬೇರೆಲ್ಲೂ ಕೂಡ ಇರುವುದಿಲ್ಲ. ನಮ್ಮ ಜೀವನಕ್ಕೆ ವಿಶಾಲವಾಗಿರುವಂತಹ ಅರ್ಥ ಎನ್ನುವುದು ಬೇಕಾದರೆ ನಮ್ಮ ವಿಚಾರಗಳು ಪರಿಣಾಮಕಾರಿಯಾಗಿ ಇರಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ನಾವು ಸಾಮಾನ್ಯವಾಗಿ ಕತ್ತಲೆ ಮತ್ತು ಅಂಧಕಾರವನ್ನು ದ್ವೇಷಿಸಲು ಮುಂದಾಗುತ್ತೇವೆ. ಜ್ಞಾನವೆಂಬ ದೀಪವನ್ನು ಬೆಳಗಿಸಲು ಮುಂದಾಗದಿದ್ದಕ್ಕೆ ಕತ್ತಲೆ ಎಂಬ ಅಂಧಕಾರವು ಓಡಿ ಹೋಗುತ್ತದೆ. ನಮ್ಮ ಬದುಕಿನ ಗುರಿ ಸಾಧನೆಯ ಹಾದಿಯಲ್ಲಿ ಎದುರಾಗುವಂತಹ ಪ್ರತಿ ಅಡಚಣೆಗಳು ಮತ್ತು ಅವಮಾನಗಳು ಉಳಿ ಪೆಟ್ಟು ಇದ್ದಂತೆ. ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ನೋಡಬೇಕು. ಏಕೆಂದರೆ ದೇವರು ಪರೀಕ್ಷೆಗೆ ಒಳಪಡಿಸಿರುತ್ತಾನೆ. ಆ ಪರೀಕ್ಷೆಯನ್ನು ನೀನು ಜಯಬೇರಿಯಾದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಏನಾದರೂ ಒಂದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಎದೆಗುಂದದೆ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಮುಂದೆ ನಡೆಯುವುದನ್ನು ನೋಡಬೇಕು. ಕಲೆಯನ್ನು ರೂಢಿಸಿಕೊಳ್ಳಬೇಕು. ಜೀವನದಲ್ಲಿ ಎಲ್ಲಿ ಹೇಗೆ ಮಾತನಾಡಬೇಕು ಎನ್ನುವ ಅರಿವು ಎನ್ನುವುದು ನಿಮ್ಮಲ್ಲಿ ಇರಲೇಬೇಕಾಗುತ್ತದೆ. ಸಮಯದ ಅವಶ್ಯಕತೆಗಳನ್ನು ಮನದಲ್ಲಿ ಇಟ್ಟುಕೊಂಡು ನಮ್ಮ ಬಳಿ ಬಂದು ಕೆಲಸ ಮಾಡಿಕೊಳ್ಳುವವರನ್ನು ಬದಿಗೆ ಸರಿಸಿ ಎಲ್ಲ ಸಮಯದಲ್ಲಿಯೂ ಕೂಡ ನಮ್ಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲುವವರನ್ನು ಹತ್ತಿರ ಇಟ್ಟುಕೊಳ್ಳುವುದು ಉತ್ತಮ ಜ್ಞಾನಿಗಳ ಉತ್ತಮ ಕಾರ್ಯವೂ ಕೂಡ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯವರನ್ನು ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇಟ್ಟುಕೊಳ್ಳಬೇಕು. ಅನವಶ್ಯಕವಾಗಿ ಇಲ್ಲ ಸಲ್ಲದೇ ಇರುವ ರೀತಿಯಲ್ಲಿ ಬೇರೆಯವರ ಮಧ್ಯೆ ನಿಮ್ಮ ಮಧ್ಯೆ ತಂದು ಇಡುವಂತಹ ಪಾಪಿಗಳನ್ನು, ದ್ರೋಹಿಗಳನ್ನು, ನಂಬಿಕೆಯೇ ಇಡುವುದಕ್ಕೆ ನಾಲಾಯಕಾಗಿರುವಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ಜೀವನದಲ್ಲಿ ನಂಬುವುದಕ್ಕೆ ಹೋಗಲೇಬೇಡಿ. ಅಂಥವರಿಂದ ಕೊಂಚ ದೂರವನ್ನು ಕಾಯ್ದುಕೊಳ್ಳಬೇಕಾಗಿರುವುದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಜೀವನಕ್ಕೆ ಕೂಡ ಒಳ್ಳೆಯದು. ನೀವು ಕಳೆದುಕೊಂಡಿರುವುದರ ಬಗ್ಗೆ ಯೋಚಿಸಿ. ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿರುವುದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಎನ್ನುವುದು ನಿಮ್ಮ ಜೀವನದಲ್ಲಿ ಇರಲಿ. ಅವನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಅವನು ಯಾವುದನ್ನು ಯಾವಾಗ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವಾಗಲೂ ಕೂಡ ಒಬ್ಬಂಟಿಯಾಗಿ ಬದುಕಲು ಸಿದ್ಧರಾಗಿ ಇರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಿದ್ದಾರೆ ಎಂದು ನೀವು ಅವರಿಗೆ ಮುಖ್ಯ. ನಾಳೆ ನೀವು ಅವರಿಗೆ ಏನೂ ಕೂಡ ಅಲ್ಲ ಮತ್ತು ಅದು ನಿಜವಾದ ಜೀವನ ಎನ್ನುವುದನ್ನು ಮರೆಯಬೇಡಿ. ಸತ್ಯ ಅಸತ್ಯತೆಗಳನ್ನು ಮೊದಲು ತಿಳಿದು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಇಲ್ಲಿ ಯಾರಿಗೆ ಯಾರೂ ಕೂಡ ಆಗುವುದಿಲ್ಲ.
ಭೂಮಿಯ ಮೇಲೆ ಒಬ್ಬರೇ ಬಂದಿದ್ದೇವೆ, ಹೊರಟು ಹೋಗುವಾಗಲೂ ಕೂಡ ಒಬ್ಬರೇ ಹೋಗುತ್ತೇವೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ. ನೀನು ಜೀವನದ ಉದ್ದಕ್ಕೂ ಕೂಡ ಗಳಿಸಿರುವಂತಹ ಆಸ್ತಿ, ಐಶ್ವರ್ಯ, ವಜ್ರ ವೈಢೂರ್ಯಗಳನ್ನು ಏನೇ ಇದ್ದರೂ ಕೂಡ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಅಂದ ಹಾಗೆ ಈ ಕೋಪವಾಗಲಿ, ಅಹಂಕಾರವಾಗಲಿ, ನಾನೇ ದೊಡ್ಡವನು ಎನ್ನುವಂತಹ ಅಹಂ ಎನ್ನುವುದು ಏಕೆ ಮನುಜ? ಜೀವನದಲ್ಲಿ ಯಾವುದೂ ಕೂಡ ಇಲ್ಲಿ ನಮ್ಮದು ಅಲ್ಲವೇ ಅಲ್ಲ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನರಿಂದ ನಿಮ್ಮನ್ನು ನೀವು ಬಲಹೀನರೆಂದು ಭಾವಿಸುವುದು ಅತಿ ದೊಡ್ಡ ಪಾಪ ಇದ್ದಂತೆ. ಯಾವಾಗಲೂ ಕೂಡ ಅಂತಹ ವ್ಯಕ್ತಿಗಳ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಹೆಸರೇ ಸೂಚಿಸುವ ಹಾಗೆ ಅವರು ಕೆಲಸಕ್ಕೆ ಬಾರದ ವ್ಯಕ್ತಿಗಳು ಆಗಿರುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ನೀನು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನವನ್ನು ಪಡು. ಹೋರಾಟವನ್ನು ಸಂಪೂರ್ಣವಾಗಿ ನಿಷ್ಠೆಯಿಂದ ಮಾಡು. ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು. ನಿಭಾಯಿಸುತ್ತಾ ಮುಂದುವರಿಯುವುದನ್ನು ನೋಡು. ಉಳಿದ ಎಲ್ಲವನ್ನೂ ಕೂಡ ಭಗವಂತನಿಗೆ ಬಿಟ್ಟು ಬಿಡು. ಪ್ರಾರ್ಥನೆ ಮನದೊಳಗೆ ಇರಲಿ. ಪ್ರಾರ್ಥನೆಯನ್ನು ಇತರರಿಗೆ ಹೇಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನಿನ್ನ ಕೆಲಸವನ್ನು, ನಿನ್ನ ನಿಷ್ಠೆಯನ್ನು ಕೇವಲ ಕೆಲಸದಲ್ಲಿ ಮಾತ್ರ ತೊಡಗಿಸು. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡವೇ ಬೇಡ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವವರ ಪ್ರಾರ್ಥನೆಯನ್ನು ಭಗವಂತ ಕೇಳಿಸಿಕೊಳ್ಳುತ್ತಾನೆ. ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದೇ ಇದ್ದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೆ ಅವನ ಹೆಸರನ್ನು ಉಚ್ಚರಿಸುತ್ತಲೇ ಇರು. ದೇವರು ಖಂಡಿತವಾಗಿಯೂ ಕೂಡ ನಿಮ್ಮ ಭಕ್ತಿಗೆ, ನಿಮ್ಮ ಪ್ರೀತಿಗೆ ಮರುಗುತ್ತಾನೆ. ಯಾವುದನ್ನು ಯಾವಾಗ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಂತಹ ಗಳಿಗೆಯಲ್ಲಿ ಕೊಟ್ಟೇ ಕೊಡುತ್ತಾನೆ. 4 ಜನಕ್ಕೆ ಸಹಾಯ ಮಾಡುವಂತಹ ಗುಣ ನಿನ್ನಲ್ಲಿ ಇದ್ದರೆ ನೀನು ಯಾವ ದೇವಾಲಯಕ್ಕೆ ಹೋಗಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ದೇವರೇ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ. ಒಳ್ಳೆಯ ಕಾರ್ಯ, ಒಳ್ಳೆಯ ಕೆಲಸ, ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ ಎಲ್ಲ ಶ್ರೀಕೃಷ್ಣ ಪರಮಾತ್ಮನ ಭಕ್ತಾದಿಗಳಿಗೆ.